One of the biggest reasons why so many people are so frustrated with them, frustrated with their life, frustrated with all that's happening around them, ಲೋಕದಲ್ಲಿ ಇವತ್ತು ಅನೇಕ ಜನರು ತುಂಬಾ ಸಮಸ್ಯೆಗಳಿಗೆ, ತುಂಬಾ ಖಿನ್ನತೆಗೆ ಒಳಗಾಗುವುದಕ್ಕೆ ಕಾರಣವೇನೆಂದರೆ they are not able to see things happen in the timeline that they expect things to happen. ಸೊ ಅವರು ಅಂದುಕೊಂಡಂತ ಸಮಯದಲ್ಲಿ ಅವರು ಬಯಸಿದ್ದು ಆಗದೇ ಇರುವಂತದ್ದಕ್ಕೆ. They expected by this time I should have got a job, by this time I should have got married, by this time I should have got a child, by this time I should have got a home. They expected things to happen because that's the timeline set by society. ಸೊ ಅವ್ರು ಅಂದ್ಕೊಳ್ತಾರೆ, ಸಮಾಜವು ಇವತ್ತು ನೇಮಿಸಿರುವ ಸಮಯಕ್ಕೆ ಅನುಸಾರವಾಗಿ ಅಯ್ಯೋ ಇಷ್ಟೊತ್ತಿಗೆ ನನಗೆ ಮದುವೆ ಆಗಿರಬೇಕಾಯಿತು, ಅಯ್ಯೋ ಇಷ್ಟೊತ್ತಿಗೆ ನನಗೆ ಕೆಲಸ ಸಿಕ್ಕಿರಬೇಕಾಯಿತು ಎಂಬುದಾಗಿ ಈ ರೀತಿಯಾಗಿ ಅವರು ಯೋಚಿಸಿ ಖಿನ್ನತೆಗಳಿಗೆ ಒಳಗಾಗಿರುತ್ತಾರೆ. But I want you to understand, when you said yes to God's will, you also have to say yes to God's timing. ಸೊ ನೀವು ಯಾವಾಗ ದೇವರ ಚಿತ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡುತ್ತೀರೋ ಅದೇ ರೀತಿಯಾಗಿ ನೀವು ದೇವರ ಸಮಯಕ್ಕೂ ಕೂಡ ನಿಮ್ಮನ್ನು ನೀವು ಒಪ್ಪಿಸಿ ಕೊಡಬೇಕಾಗಿದೆ. Because God's timing is not the same as society's timing. ಇವತ್ತು ಸಮಾಜವು ನೇಮಿಸಿರುವಂತ ಸಮಯಕ್ಕೆ ದೇವರ ಸಮಯವು ವಿರುದ್ಧವಾಗಿದೆ. You have to surrender yourself to God's timing. ನಿಮ್ಮನ್ನು ನೀವು ದೇವರ ಸಮಯಕ್ಕೆ ಒಪ್ಪಿಸಿಕೊಡಬೇಕಾಗಿದೆ. See, when you travel to a foreign country, ಒಂದು ವೇಳೆ ನೀವು ಹೊರ ದೇಶಕ್ಕೆ ಪ್ರಯಾಣಿಸ್ತೀರಿ ಅಂದುಕೊಳ್ಳಿ, the minute you set foot on a new country, there's one important thing you need to do. ಅಲ್ಲಿ ನೀವು ಹೆಜ್ಜೆಯನ್ನು ಇಟ್ಟ ತಕ್ಷಣವೇ ಒಂದು ತುಂಬಾ ಪ್ರಾಮುಖ್ಯವಾದ ವಿಷಯವನ್ನ ಮಾಡಬೇಕಿದೆ. You know what that is? ಆ ವಿಷಯ ಏನು ಗೊತ್ತಾ? You have to change the time on your watch to that country's time. ಆ ದೇಶದ ಒಂದು ಸಮಯಕ್ಕೆ ನಿಮ್ಮ ಒಂದು ವಾಚನ್ನು ನೀವು ತಿರುಗಿಸಬೇಕಿದೆ. Now, if I go to Singapore, ನಾನು ಸಿಂಗಾಪುರ್ಗೆ ಹೋಗುವುದಾದರೆ the first thing I need to do is change my lifestyle and change my watch to Singapore time. ಆ ಸಿಂಗಾಪುರ್ ದೇಶದ ಸಮಯಕ್ಕೆ ಅನುಸಾರವಾಗಿ ನನ್ನ ಒಂದು ಗಡಿಯಾರವನ್ನು ನಾನು ಬದಲಾಯಿಸಬೇಕಿದೆ. Imagine if I'm sitting in Singapore and following Indian time. How bad or stupid will that look? ಒಂದು ವೇಳೆ ಅಂದುಕೊಳ್ಳಿ, ನಾನು ಸಿಂಗಾಪುರ್ ದೇಶದಲ್ಲಿ ಕೂತುಕೊಂಡು ಭಾರತ ದೇಶದ ಸಮಯವನ್ನು ಅನುಸರಿಸ್ತಾ ಇದ್ರೆ ಅದು ಎಷ್ಟು ಮೂರ್ಖತನವಾಗಿದೆ. Everything will be a chaos and confusion and everything will be stupid. ಸೊ ಎಲ್ಲವೂ ಕೂಡ ಒಂದು ಗಲಿಬಿಲಿಯಾಗಿರ್ತದೆ, ಎಲ್ಲವೂ ಕೂಡ ಮೂರ್ಖತನವಾಗಿರ್ತದೆ ನಾನು ಮಾಡುವಂಥದ್ದು. So the same way you adapt to Singapore time when you go to Singapore, you need to adapt to God's time when you say yes to God's will. ಸೊ ನೀವು ಹೇಗೆ ಸಿಂಗಾಪುರ್ಗೆ ಹೋದಾಗ ಸಿಂಗಾಪುರ್ ಆ ಒಂದು ಸಮಯವನ್ನು ನೀವು ಅನುಸರಿಸ್ತೀರೋ ಅದೇ ರೀತಿಯಾಗಿ ದೇವರ ಚಿತ್ತಕ್ಕೆ ನೀವು ಹೌದು ಅನ್ನುವಾಗ ದೇವರ ಸಮಯವನ್ನು ಕೂಡ ನೀವು ಒಪ್ಪಿಕೊಳ್ಳಬೇಕಿದೆ. God's time is different for different people in a different way. ಸೊ ದೇವರ ಒಂದು ಸಮಯವು ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅದು ಬೇರೆಯಾಗಿರ್ತದೆ, ಬೇರೆ ರೀತಿಯಲ್ಲಿ ವರ್ತಿಸುತ್ತದೆ. When you look at Luke chapter 1, ನೀವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯವನ್ನು ನೋಡುವುದಾದರೆ it talks about two different cases of two different people giving birth to a child. ಸೊ ಇಬ್ಬರು ಬೇರೆ ರೀತಿಯಾಗಿರುವಂತ ವ್ಯಕ್ತಿಗಳು ಅಲ್ಲಿ ಮಗುವಿಗೆ ಜನ್ಮ ಕೊಡುವುದನ್ನು ನಾವು ನೋಡ್ತೇವೆ. One is Zechariah and Elizabeth. ಒಬ್ಬರು ಜಕರಿಯನು ಮತ್ತೆ ಎಲಿಜಬೆತಳು, And the other is Mary and Joseph. ಇನ್ನೊಬ್ಬರು ಮರಿಯಳು ಮತ್ತೆ ಯೋಸೇಫನು. For both cases, the angel comes and says, you're going to give birth to a child. ಇವರಿಬ್ಬರಿಗೂ ಕೂಡ ದೇವದೂತನು ಬಂದು ಹೇಳ್ತಾನೆ, ನೀವೊಂದು ಮಗನನ್ನು ಹೇರುವಿರಿ ಎಂಬುದಾಗಿ. And both of them respond saying, how is it possible? ಅಲ್ಲಿ ಇಬ್ಬರು ಕೂಡ ಹೇಳ್ತಾರೆ, ಇದು ಹೇಗೆ ಸಾಧ್ಯ ಎಂಬುದಾಗಿ. It's not a coincidence that the same chapter talks about two people with the same instance. ಸೊ ಇದು ಒಂದೇ ರೀತಿಯಲ್ಲಿ ನಡೆಯುವಂತ ಸಂಗತಿ ಆಗಿರ್ತದೆ ಇಬ್ಬರ ವ್ಯಕ್ತಿಗಳ ಜೀವಿತದಲ್ಲಿ. It is God's way of saying, ಇದು ದೇವರ ಒಂದು ವಿಧವಾಗಿರುವಂತಹ ಹೇಳಿಕೆ. Zechariah and Elizabeth were too old to have a child, whereas Mary was not even married, which means that it was too early for her to have a child. ನೋಡಿ, ಇಲ್ಲಿ ಜಕರಿಯ ಎಲಿಜಬೆತಳಿಗೆ ಮಗುವನ್ನ ಹೊಂದುವುದಕ್ಕೆ ಅವರಿಗೆ ಈಗಾಗಲೇ ವಯಸ್ಸಾಗಿ ಹೋಗಿದೆ, ಅದು ಸಾಧ್ಯವಿಲ್ಲ. ಆದರೆ ಮರಿಯಳಿಗೆ ಅವಳು ಇನ್ನೂ ಮದುವೆ ಆಗಿಲ್ಲ, ಅವಳು ಮಕ್ಕಳನ್ನು ಪಡೆಯಲು ಕೂಡ ಸಾಧ್ಯವಿಲ್ಲ. Which means that for somebody it may happen too late, for somebody else it may happen quicker, but that's where you come and say, I trust the timing of God. ಹೇಗೆಂದ್ರೆ ನೋಡಿ, ಇಲ್ಲಿ ಎಲಿಜಬೆತಳು ಮತ್ತು ಜಕರಿಯನಿಗೆ ಆ ಮಕ್ಕಳನ್ನು ಹೊಂದುವುದು ತುಂಬಾ ತಡವಾಗಿದೆ, ಆದರೆ ಮರಿಯಳಿಗೆ ತುಂಬಾ ಬೇಗವಾಗಿದೆ. ಸೊ ದೇವರ ಒಂದು ಚಿತ್ತವು, ದೇವರ ಸಮಯವು ಯಾವಾಗಲೂ ವಿಶೇಷವಾಗಿರ್ತದೆ. So can you trust God's timing over your life? ನಿಮ್ಮ ಜೀವಿತದಲ್ಲಿ ಆ ದೇವರ ವಿಶೇಷ ಸಮಯವನ್ನು ನೀವು ನಂಬುತ್ತೀರಾ?
Whether God makes that happen quicker, like Mary and Joseph, or makes it happen later, like Zechariah and Elizabeth, the good news is what God has promised will definitely happen in Jesus' mighty name. ದೇವರ ಕಾರ್ಯವು ಮರಿಯ ಮತ್ತೆ ಯೋಸೇಫರ ಜೀವಿತದಲ್ಲಿ ಬೇಗ ಆಗಬಹುದು. ಅದೇ ರೀತಿಯಾಗಿ ದೇವರ ಒಂದು ಕಾರ್ಯವು ಎಲಿಜಬೆತ್ ಜಕರಿಯನ ಜೀವಿತದಲ್ಲಿ ಆದಂತೆ ತಡವಾಗಿ ಆಗಬಹುದು. ಆದರೆ ನಾವು ದೇವರ ಸಮಯವನ್ನ ನಂಬಬೇಕಿದೆ. Lord, give us the grace to trust you and trust your timing, oh God. ಕರ್ತನೇ, ನಿನ್ನ ಸಮಯವನ್ನು ನಂಬುವುದಕ್ಕೆ ನಮಗೆ ಸಹಾಯ ಮಾಡು. Help us to wait for your timing and live in accordance to your timing. ನಿನ್ನ ಸಮಯಾನುಸಾರವಾಗಿ ಜೀವಿಸುವುದಕ್ಕೆ, ನಿನ್ನ ಸಮಯದಲ್ಲಿ ನಾವು ನಂಬುವುದಕ್ಕೆ ನಮಗೆ ಸಹಾಯ ಮಾಡಿ. Let us not go by the time set by society, but the time set by what you have specifically purposed for us. ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ನೀವು ಅಂದುಕೊಂಡಂತದೇ ಆಗಲಿ, ಸಮಾಜ ಇವತ್ತು ನೇಮಿಸಿದಂಥ ಸಮಯವು ಅಲ್ಲ. In Jesus' name I pray. ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Amen. ಆಮೆನ್.